ಕರ್ಕಾಟಕ ರಾಶಿಯವರೇ, ನಿಮ್ಮ ಮನಸ್ಸು ಯಾವಾಗಲೂ ನೀರಿನ ಹಾಗೆ, ಚಂದ್ರನ ಹಾಗೆ ಅಲ್ವಾ? ಒಂದು ಸಲ ಖುಷಿ, ಒಂದು ಸಲ ದುಃಖ, ಒಂದು ಸಲ ಸಮುದ್ರದ ಹಾಗೆ ಉಕ್ಕಿ ಹರಿಯುತ್ತೆ, ಇನ್ನೊಂದು ಸಲ ಏನೂ ಇಲ್ಲದ ಹಾಗೆ ಒಣಗಿ ಹೋಗುತ್ತೆ ಅಲ್ವಾ? ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಅಲ್ವಾ? ಕರ್ಕಾಟಕ ಅಂದರೆ ಏಡಿ, ಅದರ ಅಧಿಪತಿ ಚಂದ್ರ. ಚಂದ್ರನ ಮಕ್ಕಳಾದ ನೀವು ಹುಟ್ಟುವಾಗಲೇ ಅಮ್ಮನ ಗುಣ, ಪ್ರೀತಿ, ಕರುಣೆ, ಭಾವನೆ, ಕುಟುಂಬದ ಮೇಲಿನ ವ್ಯಾಮೋಹ ಇಟ್ಟುಕೊಂಡು ಹುಟ್ಟಿರ್ತೀರಿ. ನಿಮ್ಮ ಪ್ರಪಂಚ ಅಂದರೆ ನಿಮ್ಮ ಮನೆ, ನಿಮ್ಮ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಸಂಗಾತಿ. ಅವರಿಗೋಸ್ಕರ ನೀವು ಪ್ರಾಣವನ್ನೇ ಕೂಡ ಕೊಡ್ತೀರಿ. ಯಾರೇ ಏನೇ ಅಂದರೂ ಕೂಡ ಮನೆಗೆ ಬಂದು ಬಾಗಿಲು ಹಾಕಿಕೊಂಡು ಅಳ್ತೀರಿ, ಆದರೆ ಹೊರಗೆ ನಗ್ತೀರಿ. ಆದರೆ ಈ ಭಾವುಕತೆಗೆ ನೀವು ತುಂಬ ನೊಂದಿದ್ದೀರಿ ಅಂತ ಅರ್ಥ ಅಲ್ವಾ? ನೀವು ಎಲ್ಲರನ್ನು ಕೂಡ ನಿಮ್ಮ ಮನೆಯವರ ಹಾಗೆ ನೋಡಿದರೆ ಜನ ನಿಮ್ಮನ್ನು ಹೊರಗಿನವರ ಹಾಗೆ ನೋಡ್ತಾರೆ. ನೀವು ಮನೆಗೋಸ್ಕರ, ಮಕ್ಕಳಿಗೋಸ್ಕರ ನಿಮ್ಮ ಕನಸನ್ನೇ ಬಲಿ ಕೊಟ್ಟಿದ್ದೀರಿ. ಆದರೂ ಮನೆಯಲ್ಲೇ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ನಿಮ್ಮ ತ್ಯಾಗ ಯಾರಿಗೂ ಕಾಣಿಸ್ತಾ ಇಲ್ಲ ಅಲ್ವಾ? ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಡುಗೆ ಮನೆಯಲ್ಲಿ ಒಬ್ಬರೇ ಕೂತು, ನನ್ನ ಕಷ್ಟ ಯಾರಿಗೆ ಗೊತ್ತು, ನಾನು ಇಷ್ಟು ಮಾಡಿದರೂ ಕೂಡ ನನಗೆ ಯಾಕೆ ಈ ಶಿಕ್ಷೆ ಅಂತ ಕಣ್ಣೀರು ಹಾಕಿದ್ದೀರಿ ಅಲ್ವಾ? ಆ ಕಣ್ಣೀರು ಹಾಕಬೇಕಾದಾಗ ಒಂದು ಸತ್ಯವನ್ನು ಕಿವಿಯಲ್ಲಿ ಇಟ್ಕೊಳ್ಳಿ ಕರ್ಕಾಟಕ ರಾಶಿಯವರೇ. ಒಂದು ಆತ್ಮ, ಒಂದು ಮಾತೃಶಕ್ತಿ, ಒಂದು ದೈವಶಕ್ತಿ ನಿಮ್ಮನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿಲ್ಲ. ಪ್ರತಿ ಕ್ಷಣ ಕೂಡ ನಿಮ್ಮನ್ನು ಮಗುವಿನ ಹಾಗೆ ಕಾಯ್ತಾ ಇದೆ. ಕರ್ಕಾಟಕ ರಾಶಿ ಅಂದರೆ ಜಲತತ್ವ, ಚರ ರಾಶಿ, 4ನೇ ರಾಶಿ. ಜ್ಯೋತಿಷ್ಯದಲ್ಲಿ 4ನೇ ರಾಶಿ ಅಂದರೆ ತಾಯಿ, ಮನೆ, ಮನಸ್ಸು, ನೆಮ್ಮದಿಯ ರಾಶಿ. ನೀವು ಮನೆ ಕಟ್ಟುವವರು, ಮನಸ್ಸು ಕಟ್ಟುವವರು. ಜನ ನಿಮಗೆ ತುಂಬ ಭಾವುಕ, ಅಳುಕು, ಮೂಡಿ ಅಂತ ಕರೀತಾರೆ. ಆದರೆ ನಿಮ್ಮ ಹೃದಯದಲ್ಲಿ ಎಷ್ಟು ದೊಡ್ಡ ಸಾಗರ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ನೀವು ಕೋಪ ಮಾಡಿಕೊಂಡು ಏಡಿ ಹಾಗೆ ಚಿಪ್ಪಿನೊಳಗೆ ಸೇರಿಕೊಳ್ತೀರಿ, ಆದರೆ ಒಳಗೆ ಕರಗಿ ಹೋಗ್ತೀರಿ. ಜ್ಯೋತಿಷ್ಯದಲ್ಲಿ ಇದಕ್ಕೆ ಚಂದ್ರಬಲ, ಮಾತೃರಕ್ಷಣೆ, ಅನ್ನಪೂರ್ಣೆಯ ಆಶೀರ್ವಾದ ಅಂತ ಕರೀತಾರೆ. 2026 ಜುಲೈ ತಿಂಗಳ ಗ್ರಹ ಸ್ಥಿತಿ ನೋಡೋಣ. ಬುಧ ಮೇಷರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಇದ್ದಾನೆ. 10ನೇ ಮನೆ ಅಂದರೆ ಕೆಲಸ, ತಂದೆ, ಸಮಾಜದಲ್ಲಿ ಸ್ಥಾನ. ಬುಧ 10ರಲ್ಲಿ ಇದ್ದಾಗ ಕೆಲಸದಲ್ಲಿ ದೊಡ್ಡ ಬದಲಾವಣೆ, ಹೊಸ ಕೆಲಸ, ಪ್ರಮೋಷನ್, ನಿಮ್ಮ ಮಾತಿಗೆ, ಬುದ್ಧಿಗೆ ಬೆಲೆ ಇರುತ್ತೆ. ಗುರು ವೃಷಭ ರಾಶಿಯಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಇದ್ದಾನೆ. 11ನೇ ಮನೆ ಅಂದರೆ ಲಾಭ, ಆಸೆ ಈಡೇರುವಿಕೆ, ದೊಡ್ಡ ಸಹೋದರರು, ಸ್ನೇಹಿತರು. ಗುರು 11ರಲ್ಲಿ ಇದ್ದಾಗ ಇದು ನಿಮ್ಮ ಸುವರ್ಣ ಕಾಲ. ಇಷ್ಟು ದಿನ ಕಾದಿದ್ದ ಆಸೆ ಈಡೇರುತ್ತೆ, ಹಣ ಬರುತ್ತೆ, ಮನೆ ಕನಸು ನನಸಾಗುತ್ತೆ. ಶನಿ ಮೀನರಾಶಿಯಲ್ಲಿ ನಿಮ್ಮ 9ನೇ ಮನೆಯಲ್ಲಿ ಇದ್ದಾನೆ. 9ನೇ ಮನೆ ಅಂದರೆ ಭಾಗ್ಯ, ತಂದೆ, ಧರ್ಮ, ದೂರ ಪ್ರಯಾಣ. ಶನಿ 9ರಲ್ಲಿ ಇದ್ದಾಗ ಭಾಗ್ಯದ ವಿಷಯದಲ್ಲಿ ಶನಿ, ತಂದೆಯ ಆರೋಗ್ಯದಲ್ಲಿ, ದೂರದ ಪ್ರಯಾಣದಲ್ಲಿ ಪರೀಕ್ಷೆ ಇರುತ್ತೆ. ಇಲ್ಲೇ ಆ ಮಾತೃಶಕ್ತಿ ನಿಮ್ಮನ್ನು ಕಾಯುತ್ತೆ. ತಪ್ಪು ನಿರ್ಧಾರ, ತಪ್ಪು ದಾರಿಯಿಂದ ಆ ಶಕ್ತಿಯೇ ನಿಮ್ಮನ್ನು ಎಳೆದು ತರುತ್ತೆ. ಕರ್ಕಾಟಕ ರಾಶಿಯವರೇ, ನಿಮಗೆ ನೆನಪಿದೆಯಾ? ನೀವು ಮನೆಯಲ್ಲಿ ದೊಡ್ಡ ಜಗಳವಾಗಿ ಇನ್ನು ಎಲ್ಲ ಮುಗೀತು ಅಂತ ಅಂದ್ಕೊಂಡಾಗ ಇದ್ದಕ್ಕಿದ್ದಂತೆ ಎಲ್ಲ ಸರಿ ಹೋಯಿತು. ದುಡ್ಡು ಇಲ್ಲ, ಮನೆ ಕಟ್ಟೋದು ಹೇಗೆ ಅಂತ ಚಿಂತೆ ಮಾಡಬೇಕಾದಾಗ ಎಲ್ಲಿಂದಲೂ ಸಹಾಯ ಬಂದು ಮನೆ ಕಟ್ಟಿತು. ಮಕ್ಕಳ ಆರೋಗ್ಯ, ವಿದ್ಯೆಯ ಬಗ್ಗೆ ಚಿಂತೆ ಮಾಡಬೇಕಾದಾಗ ದೇವರ ದಯೆಯಿಂದ ಎಲ್ಲ ಸರಿ ಹೋಯಿತು. ಯಾರೋ ನಿಮ್ಮ ಮನೆಗೆ ಕೆಡುಕು ಮಾಡೋದಕ್ಕೆ ಬಂದಾಗ ಅವರೇ ವಾಪಸ್ ಹೋದರು. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಮಾತ್ರ ಅಲ್ಲ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಿಮ್ಮನ್ನು ಕಾಯುತ್ತಿರುವ ಆ ಮಾತೃಶಕ್ತಿ. ಅದು ಯಾರು? ಅದು ನಿಮ್ಮ ಮನೆ ದೇವತೆ ಅನ್ನಪೂರ್ಣೇಶ್ವರಿ, ದುರ್ಗೆ, ಚಾಮುಂಡಿ ಆಗಿರ್ಬೋದು. ನಿಮ್ಮ ಅಮ್ಮ, ಅಜ್ಜಿಯ ಆತ್ಮ ಆಗಿರಬಹುದು, ಅಥವಾ ನೀವು ಹಸಿದವರಿಗೆ ಹಾಕಿದ ಅನ್ನ, ಬಾಯಾರಿದವರಿಗೆ ಕೊಟ್ಟ ನೀರು, ಬಡ ಮಕ್ಕಳಿಗೆ ಕೊಡಿಸಿದ ವಿದ್ಯೆಯೇ ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ಕವಚ ಆಗಿರ್ಬೋದು. ಆ ಆತ್ಮ ನಿಮಗೆ 7 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಮೊದಲೇದು, ಏನೋ ಕೆಟ್ಟದ್ದು ನಡೆಯಲಿದೆ ಅನಿಸಿದಾಗ ನಿಮ್ಮ ಎದೆ ಭಾರವಾಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಅಳಬೇಕು ಅಂತ ಅನಿಸುತ್ತೆ. ಹಾಲು, ನೀರು ಕಂಡರೂ ಕೂಡ ತಳಮಳ ಆಗುತ್ತೆ. ದೇಹವೇ ನಿಮಗೆ ಎಚ್ಚರಿಕೆ ಕೊಡುತ್ತೆ. ಕರ್ಕಾಟಕ ಅಂದರೆ ಎದೆ, ಹೊಟ್ಟೆಯ ರಾಶಿ. 2ನೇದು, ನಿಮಗೆ ಪದೇ ಪದೇ ಬಿಳಿ ಬಣ್ಣ, ಚಂದ್ರ, ಸಮುದ್ರ, ಮುತ್ತು, ಅಮ್ಮ, ಹಸು, ಅನ್ನ ಕಾಣಿಸುತ್ತೆ. ಕನಸಲ್ಲಿ ಅಮ್ಮ, ಮನೆ, ನೀರು, ಬಿಳಿ ಹೂವು ಕಾಣಿಸುತ್ತೆ. ಅದು ಚಂದ್ರನ ಸಹಿ. 3ನೇದು, ನೀವು ಅಳುತ್ತಾ ಕೂತಾಗ ಯಾರೋ ತಾಯಿಯ ರೂಪದಲ್ಲಿ ಬಂದು, ಮಗು ಏನೂ ಹೆದರಬೇಡ, ನಾನಿದ್ದೀನಿ ಅಂತ ಧೈರ್ಯ ಕೊಡ್ತಾರೆ. ಆ ವ್ಯಕ್ತಿ ರೂಪದಲ್ಲಿ ಬಂದಿರುವ ಆ ದೈವಶಕ್ತಿ. 4ನೇದು, ಕನಸಲ್ಲಿ ಅಮ್ಮ, ಅಜ್ಜಿ, ದೇವಸ್ಥಾನದ ಪ್ರಸಾದ, ಹಾಲು, ಅನ್ನ ಕಂಡ್ರೆ ಅದು ರಕ್ಷಣೆಯ ಸಂಕೇತ. 5ನೇದು, ನೀವು ಈ ಹಿಂದೆ ಅನ್ನದಾನ ಮಾಡಿದ ಸ್ಥಳದಿಂದ ನೀವು ಸಹಾಯ ಮಾಡಿದ
ತಾಯಿಯಿಂದ ಮಹಿಳೆಯಿಂದ ನಿಮಗೆ ಆಪತ್ಕಾಲದಲ್ಲಿ ಸಹಾಯ ಬರುತ್ತೆ. 6ನೇಯದು ಆರೋಗ್ಯ ಕೆಟ್ಟಾಗ ತಾಯಿಯ ಕೈ ಅಡುಗೆ, ತಾಯಿಯ ಮಂತ್ರ, ಸರಿಯಾದ ಔಷಧಿ ತಾನಾಗಿಯೇ ಸಿಗುತ್ತೆ. 7ನೇಯದು ನಿಮಗೆ ನಿಮ್ಮ ಮನೆಗೆ ಕೆಡುಕು ಬಯಸಿದವರು, ನಿಮ್ಮ ಮಕ್ಕಳಿಗೆ ಕೆಟ್ಟದ್ದು ಮಾಡಿದವರು, ಅವರ ಮನೆಯಲ್ಲೇ ಜಗಳವಾಗಿ ಅವರೇ ನಾಶ ಆಗ್ತಾರೆ. ನೀವು ಏನು ಮಾಡಬೇಕಂತ ಏನಿಲ್ಲ. ಕರ್ಕಾಟಕ ರಾಶಿ ಅಂದರೆ ಎದೆ, ಹೊಟ್ಟೆ, ಮನಸ್ಸು. ನೀವು ಟೆನ್ಷನ್ ಮಾಡಿಕೊಂಡ್ರೆ ಮೊದಲು ಎದೆ ನೋವು, ಗ್ಯಾಸ್ಟ್ರಿಕ್, ಅಳುವುದು ಬರುತ್ತೆ. ಹಾಗಾಗಿ ಆ ಆತ್ಮ ನಿಮ್ಮ ಆರೋಗ್ಯವನ್ನು ಕಾಯುತ್ತೆ. ಇನ್ನು ಪರಿಹಾರ ಕೇಳಿ. ಬೆಳಿಗ್ಗೆ ಎದ್ದು ನನ್ನ ಮನಸ್ಸಲ್ಲಿ ಶಾಂತವಾಗಿರಲಿ, ನನ್ನ ಮನೆ ನೆಮ್ಮದಿಯಾಗಿರಲಿ ಅಂತ ಹೇಳಿಕೊಳ್ಳಿ. ಪ್ರತಿ ಸೋಮವಾರ ಓಂ ಸೋಮಾಯ ನಮಃ ಅಂತ 27 ಸಲ ಜಪ ಮಾಡಿ. ಸೋಮವಾರದ ದಿನ ಅಕ್ಕಿ, ಹಾಲು, ಬೆಳ್ಳಿ, ಬಿಳಿ ಬಟ್ಟೆಯನ್ನು ದಾನ ಮಾಡಿ. ತಾಯಿ ಸಮಾನ ಮಹಿಳೆಗೆ ಗೌರವ ಕೊಡಿ. ಅವರ ಕಾಲಿಗೆ ನಮಸ್ಕಾರ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ. ಇದು ನಿಮಗೆ ದೊಡ್ಡ ರಕ್ಷಾ ಕವಚ. ರಾತ್ರಿ ಮಲಗುವ ಮೊದಲು 1 ಲೋಟ ನೀರನ್ನು ಚಂದ್ರನ ಬೆಳಕಲ್ಲಿ ಇಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿರಿ. ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ರಕ್ಷಾ ಕವಚ ಪ್ರೀತಿಯಲ್ಲಿದೆ, ಅನ್ನದಾನದಲ್ಲಿದೆ, ಕ್ಷಮೆಯಲ್ಲಿದೆ. ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೋಬೇಡಿ, ಕ್ಷಮಿಸಿಬಿಡಿ. ಮುಂದಿನ 6 ತಿಂಗಳು ನಿಮ್ಮದು ಲಾಭದ ಕಾಲ. 11ನೇ ಮನೆಯ ಗುರು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ತಾನೆ. 10ನೇ ಮನೆಯ ಬುಧ ಕೆಲಸದಲ್ಲಿ ದೊಡ್ಡ ಹೆಸರು ತಂದುಕೊಡ್ತಾರೆ. ಆದರೆ 9ನೇ ಮನೆಯ ಶನಿ ಸ್ವಲ್ಪ ನಿಧಾನ ಮಾಡಿಸ್ತಾರೆ. ತಾಳ್ಮೆ ಇರಲಿ. ನಿಮ್ಮ ಫೈಲ್ ಕಳೆದು ಹೋದರೂ ಕೂಡ ಸಿಗುತ್ತೆ. ನಿಮ್ಮ ಮನೆ ಕನಸು ನನಸಾಗುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ಭಾವುಕ ಅಂತಾರೆ, ಆದರೆ ಅದೇ ಭಾವುಕತೆಯೇ ಈ ಜಗತ್ತನ್ನು ನಡೆಸ್ತಾ ಇದೆ ಅಂತ ಆ ದೈವ ಶಕ್ತಿಗೆ ಗೊತ್ತು. ಹಾಗಾಗಿ ಆ ಆಶೀರ್ವಾದ ನಿಮಗೆ ಜನ್ಮ ಜನ್ಮಕ್ಕೂ ಇರುತ್ತೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಕೊನೆ ಕ್ಷಣದಲ್ಲಿ ಪವಾಡ ಅನ್ನೋದು ನಡೀತಾ ಇದೆಯಾ? ಅನಿಸಿದರೆ ಕಮೆಂಟಲ್ಲಿ ಜೈ ಮಾತಾದಿ ಅಂತ ಬರೀರಿ.